ಚಲನಚಿತ್ರಗಳ ಶೂಟಿಂಗ್ ಎಲ್ಲಿ ಹೇಗೆ ನಡೆಯುತ್ತೆ, ಯಾವ ಸ್ಥಳಗಳನ್ನು ಚಿತ್ರತಂಡಗಳು ಆಯ್ಕೆ ಮಾಡಿಕೊಳ್ತವೆ ಎಂಬುದು ಗುಟ್ಟಾಗಿ ಇಡಲಾಗುತ್ತೆ. ನಾವು ಚಿತ್ರಗಳಲ್ಲಿ ನೋಡುವ ಸೀನ್ಗಳು ಯಾವ ದೇಶದಲ್ಲಿ ಶೂಟ್ ಮಾಡಿದ್ದಾರೋ ಎಂಬಂತೆ ಕಾಣಸಿಗುತ್ತವೆ. ಆದರೆ ಬಹುತೇಕ ಭಾರತೀಯ ಚಿತ್ರಗಳು ಭಾರತದಲ್ಲೇ ಚಿತ್ರೀಕರಣಗೊಳ್ಳುತ್ತವೆ ಎಂಬುದು ಅತಿ ವಿಶೇಷವಾದಂಥ ಸಂಗತಿ. ನೋಡಲು ಭೂತದ ವಾಸಸ್ಥಳದ ರೀತಿ ಇರುವ ಈ ಸ್ಥಳ ಎಲ್ಲೋ ದೂರದ ಅಡವಿಯಲ್ಲಿದ್ದಂತೆ ಅನಿಸುತ್ತದೆ. ಆದರೆ ಅದಿರುವುದು ಅಮೀರ್ಪೇಟ್ ಎಂಬ ಹೈದರಾಬಾದ್ನ ಪ್ರಮುಖ ಸ್ಥಳದಲ್ಲಿ. ಇದೊಂದು ಮಾನಸಿಕ ಅಸ್ವಸ್ಥರು ಅಂಗವಿಕಲರಿಗೆ ಶಿಕ್ಷಣ ನೀಡುವ ಕೇಂದ್ರವಾಗಿದೆ. ಈ ಕೇಂದ್ರದ ಕೆಲ ಕೋಣೆಗಳು ಮಾತ್ರ ಬಳಕೆಯಲ್ಲಿವೆ, ಮಿಕ್ಕಿದವೆಲ್ಲ ಪಾಳು ಬಿದ್ದಂತಿವೆ. ಈ ಪಾಳು ಬಿದ್ದ ಕೋಣೆ ಕಟ್ಟಡಗಳೇ ಸಿನಿಮಾದವರಿಗೆ ಬಲು ಇಷ್ಟ. ತೆಲುಗಿನ ರಾಜಮೌಳಿ ನಿರ್ದೇಶನದ ಕನ್ನಡ ನಟ ಕಿಚ್ಚ ಸುದೀಪ್ ನಟಿಸಿದ ಈಗ ಸಿನಿಮಾ, ಬಾಲಿವುಡ್ನ ಸಲ್ಮಾನ್ ಖಾನ್ ನಟನೆಯ ವಾಂಟೆಡ್ ಚಿತ್ರ, ತೆಲುಗಿನ ಸೂಪರ್ ಸ್ಟಾರ್ ಪ್ರಿನ್ಸ್ ಮಹೇಶ್ ಬಾಬು ನಟಿಸಿದ ಪೋಕಿರಿ, ಚಿರಂಜೀವಿಯ ಖೈದಿ 150, ಜೂನಿಯರ್ NTR ನಟನೆಯ ಜನತಾ ಗ್ಯಾರೇಜ್, ಪ್ರಭಾಸ್ ನಟಿಸಿದ ಸಾಹೋ, ಹೀಗೆ ರಾಮ್ ಚರಣ್, ಪವನ್ ಕಲ್ಯಾಣ್ ಸೇರಿದಂತೆ ಅನೇಕ ಟಾಲಿವುಡ್ ಮತ್ತು ಬಾಲಿವುಡ್ ನಟರು ನಟಿಸಿದ ಚಿತ್ರೀಕರಣ ಇದೇ ಸ್ಥಳದಲ್ಲಿ ನಡೆದಿದೆ. जरा जाकर देखो वहाँ। कोई है यहाँ? अबे वॉचमैन हूँ, जल्दी करो। ಇದೊಂದು ನಿಜಾಮರ ಕಾಲದ ಪುರಾತನ ಕಟ್ಟಡವಾಗಿದ್ದು, ಸಿನಿಮಾದವರು ಆಸ್ಪತ್ರೆ, ಪೊಲೀಸ್ ಠಾಣೆ, ರಾಜಕಾರಣಿಗಳ ಕಚೇರಿ, ಭೂತ ಬಂಗಲೆಯ ರೂಪದಲ್ಲಿ ಬಳಸಿಕೊಂಡಿದ್ದಾರೆ. ಇಲ್ಲಿನ ಮೆಟ್ಟಿಲುಗಳ ಬಳಿಯೇ ಬಹುತೇಕ ಸಿನಿಮಾಗಳು ಚಿತ್ರೀಕರಣಗೊಂಡಿವೆ. ಅವು ಪುರಾತನ ಲುಕ್ ಕೊಡುತ್ತವೆ. ಅಕ್ಕಪಕ್ಕದ ಕೆಲ ಪಾಳು ಬಿದ್ದ ಕೋಣೆಗಳು ದೊಡ್ಡದಾದ ಗೋದಾಮ್ ಚಿತ್ರೀಕರಣಕ್ಕೆ ಹೇಳಿ ಮಾಡಿಸಿದಂತಿದೆ. ಸುತ್ತಮುತ್ತಲಿನ ಪ್ರದೇಶ ಪ್ರಕೃತಿಯ ಮಡಿಲಲ್ಲಿರುವ ಕಾಡಿನಂತೆ ಕಾಣಸಿಗುತ್ತದೆ. ಅಲ್ಲಿ ಒಳಗಡೆ ಯಾರಾದರೂ ಹೋದರೆ ಯಾವುದೋ ಒಂದು ಕಾಡಿನಲ್ಲಿ ಕಳೆದು ಹೋದಂಥ ಅನುಭವವಾಗುತ್ತದೆ. ఇది కళ నిజమా? ఆడిక్కడ సార్ బాయిజాన్ మనకి డాన్ అయితే ఆడేమో దీనికి ఉన్నట్టుగా అంత రిలాక్స్ గా ఉంది. ఎడి తిరిగి ప్లాఫ్ లో ఉంది కదా, దానికి కూడా ఇక్కడే బాగుందని సెటిల్ అయిపోయింది. బీహార్ లో క్రైమ్ అంతా ఆడి కంట్రోల్లో ఉంటే ఆడేమో దీని కంట్రోల్లో ఉన్నాడు.
నువ్వు కూడా నీ కంట్రోల్లో ఉంటే బెటర్. కష్టం సార్, సెల్ఫీ దిగాల్సిందే. సెల్ఫీ దిగడం ఫ్యాన్స్ హక్కు సార్. మేడం అప్పా, ఏం ఫిగర్ మేడం. ఫ్లాప్ అయినా మీ ప్రతి సినిమా 10 సార్లు చూశాను మేడం. ప్లీజ్ ఒక్క సెల్ఫీ మేడం, కాదనకండి ప్లీజ్. రమన్ మేడం. ಅನಾಥಾಶ್ರಮ, ಪೊಲೀಸ್ ಠಾಣೆ, ಡಕಾಯಿತರ ಅಡ್ಡ, ರೌಡಿಗಳ ಬಿಡಾರ, ಸೀಕ್ರೆಟ್ ಮೀಟಿಂಗ್ ಹೀಗೆ ಹಲವಾರು ಸನ್ನಿವೇಶಗಳಿಗೆ ಈ ಕಟ್ಟಡದ ಹಿಂಬದಿಯಲ್ಲಿರುವ ಗೋದಾಮ್ ಪಕ್ಕಾ ಹೋಲುತ್ತದೆ. ತೆಲುಗಿನ ರೆಡ್, ಭಾಗಮತಿ, ಹೈಪರ್, ರಾಗ್, ರಾಜುಗಾರಿಗದಿ, ಶ್ರೀಮಂತುಡು, ಸೈ, ಶಂಕರಾಭರಣಂ, ಸ್ಪೈಡರ್ ಹೀಗೆ ಅನೇಕ ಸಿನಿಮಾಗಳ ಶೂಟಿಂಗ್ ಇದೇ ಹೈದರಾಬಾದ್ನ ಅಮೀರ್ಪೇಟ್ನಲ್ಲಿರುವ ಕಟ್ಟಡದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಡೆದಿದೆ. ಇದರೊಳಗೆ ಶೂಟಿಂಗ್ ಆತ ಈ ಬಿಲ್ಡಿಂಗ್ದಾಗ. ಇದರೊಳಗೆ ಸೆಟ್ ಆಗ್ತಾರೆ. ഞാൻ ഇവിടെ വെച്ചാ ഞാനിയെ കൊന്നത്. അതെ, ഞാനീ അവൻ തന്നെ വീണ്ടും ഈച്ചയായി ജനിച്ചിരിക്കുന്നു.